ಜೊತೆಗೆ ಈ ಕೊಳಗೇರಿಗಳಿಗೆ ಅಭಿವೃದ್ಧಿ ಮಂಡಳಿ ಮನೆಗಳ ಇವತ್ತೇನು 36,779 ಮೊದಲನೇ ಕಂತಿನಲ್ಲಿ ಹಂಚಿಕೆ ಮಾಡ್ತಾ ಇದ್ದೀವಿ. ಇದಕ್ಕೆ ಹೆಸರೇನು ಗೊತ್ತಾ? ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಸರ್ವರಿಗೂ ಸೂರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸರ್ವರಿಗೂ ಸೂರು. ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು 1,50,000 ರೂಪಾಯಿ. 1,50,000 ರೂಪಾಯಿ ಮಾತ್ರ. ಒಂದು ಮನೆಗೆ ಸುಮಾರು 6 ಲಕ್ಷದಿಂದ 7.5 ಲಕ್ಷ ಖರ್ಚಾಗುತ್ತೆ. 6 ಲಕ್ಷದಿಂದ 7.5 ಲಕ್ಷ. ಅವ್ರು ಕೊಡೋದೆಷ್ಟು? 1.5 ಲಕ್ಷ. ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಮತ್ತೆ ಸರ್ವರಿಗೂ ಸೂರು. ನೋಡಿ ಎಂತ ವಿಪರ್ಯಾಸ ಇದು. ಇದಕ್ಕಿಂತ ದೊಡ್ಡ ಮೋಸ ಯಾವುದಾದ್ರು ಇದೆಯಾ? ಇದಕ್ಕಿಂತ ಜೊತೆಗೆ GST ಬೇರೆ ಕಲೆಕ್ಟ್ ಮಾಡ್ತಾರೆ. 1,50,000 ರೂಪಾಯಿ 50,000 ರೂಪಾಯಿ ಕೊಟ್ಬಿಟ್ಟು, ಪೂರ್ಣಿಮಾ ಕೊಟ್ಬಿಟ್ಟು 1,38,000 ರೂಪಾಯಿ GST ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಉಳಿದದೆಷ್ಟು? 12,000 ರೂಪಾಯಿ. ಅವ್ರ ಹೆಸರು ಇಡ್ಬೇಕಾ? ಶ್ರೀಮತಿ ಅಲ್ಲ, ಮೋದಿಯವರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಅದಕ್ಕೆ ನಾನು ಹೇಳಿದೆ, ಜಮೀರ್ ಅಹಮದ್ ಖಾನ್ ಬಂದು ನನ್ನ ಜೊತೆ ಮಾತಾಡಿದ್ರು. ಸರ್, 1.5 ಲಕ್ಷ ರೂಪಾಯಿ ಕೊಡ್ತಾರೆ ಕೇಂದ್ರ ಸರ್ಕಾರ, ನಾವು 1,20,000 ರೂಪಾಯಿ ಕೊಡ್ತಾ ಇದ್ದೀವಿ. ಇದರಿಂದ ಮನೆ ಬಡವರಿಗೆ ಕಟ್ಕೊಡ್ಲಿಕ್ಕೆ ಆಗಲ್ಲ, ಬಡವರಿಗೆ ಒಂದು ಮನೆನೂ ಕೊಡಕ್ಕಾಗಲ್ಲ ಅಂತ ಬಂದು ನನ್ನ ಹತ್ರ ಹೇಳಿದ್ರು. ನಾನು ಹೇಳಿದೆ, ಬಡವರು ಎಲ್ಲಪ್ಪ ಕೊಡ್ತಾರೆ? 5 ಲಕ್ಷ 6 ಲಕ್ಷ ರೂಪಾಯಿ ಎಲ್ಲಿಂದ ಕೊಡ್ತಾರೆ ಅವರು ಅಂತ ಹೇಳಿ ನಾನೇನ್ ಮಾಡಿದೆ, 1 ಲಕ್ಷ ರೂಪಾಯಿ ಅವ್ರ ಹತ್ರ ಫಲಾನುಭವಿಗಳ ಹತ್ರ ವಸೂಲು ಮಾಡಿ, ಇನ್ನು ಉಳಿದ ಹಣ ಸುಮಾರು 4-5 ಲಕ್ಷ ರೂಪಾಯಿಗಳನ್ನ ಸರ್ಕಾರ ಕೊಡ್ತದೆ ಅಂತೇಳಿ ತೀರ್ಮಾನ ಮಾಡಿದೆ. ಗೊತ್ತಾಯ್ತಾ ನಿಮಗೆ? 1,50,000 ರೂಪಾಯಿ ಅವ್ರು ಕೊಡೋದು, ಮತ್ತೆ ವಾಪಸ್ ಕಿತ್ಕೊಳ್ಳೋದು ನಿಮ್ಮ ಇದರಿಂದ. GST ನಲ್ಲಿ 1,38,000. ಪ್ರಧಾನಮಂತ್ರಿ ಹೆಸರು ಕೊಡೋದು 12,000 ರೂಪಾಯಿ. ಪ್ರಧಾನಮಂತ್ರಿ ಹೆಸರು 12,000 ರೂಪಾಯಿ. ನಾವೆಷ್ಟು ಕೊಡ್ತೀವಿ? 4-5 ಲಕ್ಷ ರೂಪಾಯಿ ಸರ್ಕಾರ ಕೊಡೋದು. 4-5 ಲಕ್ಷ ರೂಪಾಯಿ. ನಮ್ಮ ಹೆಸರು ಇಲ್ವೇ ಇಲ್ಲ, ನಮ್ಮ ಹೆಸರು ಇಲ್ವೇ ಇಲ್ಲ. ಆದ್ರೂ ನಮ್ಮ ಹೆಸರು ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಬಡವರಿಗೆ ಸೂರು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಅಂತೇಳಿ ನಾನು ಒಪ್ಪಿಕೊಂಡು ಕೂಡಲೇ 500 ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.